ನಟಿ ಕಿಯಾರಾ ಅಡ್ವಾಣಿ ಕಳೆದ ವರ್ಷ ತಾಯಿಯಾದರು. ಜುಲೈ 15, 2025ರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ತಾಯಿಯಾಗುವ ಪ್ರಯಾಣ ಅಂದುಕೊಂಡಷ್ಟು ಸುಲಭ ಅಲ್ಲ ಅಂತ ಅನೇಕ ಮಹಿಳೆಯರು ಹೇಳ್ತಾರೆ. ಹೀಗಿರುವಾಗ ನಟಿ ಕಿಯಾರಾ ಅಡ್ವಾಣಿ ತಮ್ಮ ಗರ್ಭಧಾರಣೆ ಮತ್ತು ಅದರ ನಂತರದ ಪ್ರಯಾಣದ ಬಗ್ಗೆಯೂ ಮಾತನಾಡಿದ್ದಾರೆ. ಅವರ ಜೀವನವು ಸಂಪೂರ್ಣವಾಗಿ ಬದಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೊತೆಗೆ ಈ ಸಮಯದಲ್ಲಿ ನಡೆದ ಕೆಲವು ವಿಚಾರಗಳ ಬಗ್ಗೆ ಮಾತನಾಡುತ್ತಾ ದುಃಖ ವ್ಯಕ್ತಪಡಿಸಿದ್ದಾರೆ. ರಾಜ್ ಶಮಾನಿ ಅವರ ಪಾಡ್ಕಾಸ್ಟ್ನಲ್ಲಿ ಕಿಯಾರಾ ಅಡ್ವಾಣಿ ತಮ್ಮ ಪ್ರಸವ ನಂತರದ ಖಿನ್ನತೆಯ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಮ್ಮ ದುಃಖವನ್ನು ವ್ಯಕ್ತಪಡಿಸುವಾಗ ಕಿಯಾರಾ ಕಣ್ಣಲ್ಲಿ ನೀರು ತುಂಬಿತು. ಈಗ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಗರ್ಭಾವಸ್ಥೆಯಲ್ಲಿನ ದುಃಖವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ. ತಾಯ್ತನದ ಅನುಭವ ನನ್ನನ್ನು ಬದಲಾಯಿಸಿದೆ. ಇದು ಎಲ್ಲ ರೀತಿಯಲ್ಲೂ ಬಹಳ ಶ್ರೀಮಂತ ಅನುಭವವಾಗಿದೆ. ಈ ತಾಯ್ತನದ ಪ್ರಯಾಣ ನನಗೆ ಹೊಸ ಆಯಾಮ ನೀಡಿದೆ. ನನ್ನ ಜೀವನದ ಬಗ್ಗೆ ಮತ್ತು ಪ್ರಪಂಚದ ಬಗ್ಗೆ ನನ್ನ ತಿಳುವಳಿಕೆಯ ಬಗ್ಗೆ ಹೊಸ ದೃಷ್ಟಿಕೋನ ನೀಡಿದೆ. ಇದು ಕೇವಲ ಹೊಸ ಅಧ್ಯಾಯ ಅಲ್ಲ, ಆದರೆ ನನ್ನನ್ನು ಮತ್ತು ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವ ಅವಕಾಶ. ಈಗ ನನ್ನೊಂದಿಗೆ ಕೆಲಸ ಮಾಡುವ ಯಾವುದೇ ನಿರ್ದೇಶಕರು ನನ್ನಲ್ಲಿರುವ ಅತ್ಯುತ್ತಮವಾದದ್ದನ್ನು ನೋಡುತ್ತಾರೆ ಎಂದು ನಾನು ನಂಬುತ್ತೇನೆ. ಈ ಬಗ್ಗೆ ಕಿಯಾರಾ ಹೇಳಿದ್ದಾರೆ. ನೀವು ಗರ್ಭಿಣಿಯಾಗಿದ್ದಾಗ ಜನರು ನಿಮ್ಮನ್ನು ದೇವತೆಯಂತೆ ನೋಡ್ತಾರೆ. ನಿಮ್ಮ ಮುಖ ಕಾಂತಿಯುತವಾಗಿ ಕಾಣುತ್ತದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರನ್ನು ದೇವತೆಗಳಂತೆ ಪೂಜಿಸಲಾಗುತ್ತೆ. ಆದರೆ ಮಗು ಜನಿಸಿದ ನಂತರ ಅವರು ಹೆಚ್ಚಿದ ತೂಕ ಆಧಾರದ ಮೇಲೆ ಅವರನ್ನು ನಿರ್ಣಯಿಸಲಾಗುತ್ತದೆ. ಹೆರಿಗೆಯಾದ ತಕ್ಷಣ ನೀವು ಎಷ್ಟು ದಪ್ಪವಾಗಿ ಕಾಣುತ್ತೀರಿ ಜನರು ನಿಮ್ಮನ್ನು ನಿರ್ಣಯಿಸಲು ಪ್ರಾರಂಭಿಸ್ತಾರೆ. ಆದರೆ ಮಹಿಳೆಯರಿಗೆ ಹೆಚ್ಚು ಬೆಂಬಲ ಬೇಕಿರುವುದು ಆ ಸಮಯದಲ್ಲಿಯೇ ಅಂತ ಕಿಯಾರಾ ಹೇಳಿದ್ದಾರೆ. ವಾಸ್ತವವಾಗಿ ಒಬ್ಬ ಮಹಿಳೆ ತಾಯಿಯಾದ ನಂತರ ಹೆಚ್ಚಿನ ಬೆಂಬಲ ಪಡೆಯಬೇಕಾಗತ್ತೆ. ಮಗು ಬೆಳೆಸಲು ಇಡೀ ಹಳ್ಳಿಯೇ ಬೇಕಾಗುತ್ತದೆ. ಅದೇ ರೀತಿ ತಾಯಿಯನ್ನು ಬೆಳೆಸಲು ಅನೇಕ ಜನರು ಬೇಕಾಗ್ತಾರೆ. ಹಾಗೆಯೇ ಒಬ್ಬ ತಾಯಿಯಾದವಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳಷ್ಟು ಸಹಿಸಿಕೊಳ್ಳಬೇಕಾಗುತ್ತದೆ ಎಂದು ನಟಿ ಕಿಯಾರಾ ಹೇಳಿಕೊಂಡಿದ್ದಾರೆ. ನಟಿ ಕಿಯಾರಾ ಅಡ್ವಾಣಿ ಒಂದು ಹೆಣ್ಣು ಮಗುವಿನ ತಾಯಿ. ಮಗುವಿನ ಹೆಸರು ಸರಾಯ, ಅಂದರೆ ಹಿಬ್ರೂ ಭಾಷೆಯಲ್ಲಿ ರಾಜ್ಕುಮಾರಿ ಅಂತ ಅರ್ಥ. ಇನ್ನು ತಾಯಿಯಾದ ನಂತರ ಕಿಯಾರಾ ಮತ್ತೆ ಕೆಲಸ ಆರಂಭಿಸಿದ್ದಾರೆ. ಅವರ ಟಾಕ್ಸಿಕ್ ಚಿತ್ರ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಚಿತ್ರ ಬಿಡುಗಡೆಯಾಗುವ ಮುನ್ನ ಕಿಯಾರಾ ತನ್ನ ತಾಯ್ತನದ ಪ್ರಯಾಣದ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದಾರೆ. ಬಾಲಿವುಡ್ನ ಮುದ್ದಾದ ಜೋಡಿ ಎಂದೇ ಕರೆಸಿಕೊಳ್ಳುವ ನಟಿ ಕಿಯಾರಾ ಅಡ್ವಾಣಿ ಮತ್ತು ನಟ ಸಿದ್ಧಾರ್ಥ್ ಮಲ್ಹೋತ್ರಾ 2021ರಲ್ಲಿ ರಿಲೀಸ್ ಆದ ಶೇರ್ಷಾರ್ ಸಿನಿಮಾ ಸಂದರ್ಭದಲ್ಲಿ ಇವರಿಬ್ಬರು ಒಬ್ಬರಿಗೊಬ್ಬರು ಪರಿಚಯ ಆದರು. ಆಗಲೇ ಇವರ ನಡುವೆ ಪ್ರೀತಿ ಶುರುವಾಯಿತು. ಕೆಲ ಸಮಯ ಈ ಜೋಡಿ ತಮ್ಮ ಸಂಬಂಧವನ್ನು ಗುಟ್ಟಾಗಿಯೇ ಇಟ್ಟುಕೊಂಡಿದ್ರು. ಬಳಿಕ 2023ರ ಫೆಬ್ರವರಿ 7ರಂದು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ಸೂರ್ಯಗಢ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಈ ಜೋಡಿ ಮದುವೆಯಾದರು.